400ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕೂಡ ವಿಸ್ತಾಸ್ ಲರ್ನಿಂಗ್ ಆಪ್ ಯೂಸ್ ಮಾಡ್ತಾ ಇದ್ದಾರೆ. ಟೀಚರ್ಸ್ ಕೂಡ ಅದ್ರ ಬಗ್ಗೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಖಂಡಿತ. Manjula Suresh from Ashraya Educational Trust. This trust has started on 2013 March 4th. From that day, we were running preschool. So in preschool, we were having so many kids. As well as this academic year, we have started Hillside Public School in Chunchagatta at Shamanna compound. In our school, we are providing so many facilities like karate, dance and music classes. As well as we are having best computer lab and library. With that, we are having best sanitation at school and we are providing best transport facility. We are having well qualified teachers at school. They are spreading great love and kindness with the kids, as well as they are taking remedial classes for slow learners. So, ಈ ಪ್ರಪಂಚದಲ್ಲಿ ಯಾವುದೇ ಒಂದನ್ನ ಸ್ವಾರ್ಥ ಇಲ್ಲದೆ ಕೊಡೋದು ಅಂದರೆ ಎಜುಕೇಷನ್ ಮಾತ್ರ. ಬೇರೆ ಎಲ್ಲದನ್ನು ನನಗೆ ಸ್ವಲ್ಪ ಇರಲಿ ಅಂತ ಇಟ್ಕೊಳ್ತಾರೆ. ಹಾಗೆ ನಮ್ಮ ಶಾಲೆಯಲ್ಲೂ ಕೂಡ ತುಂಬ ವರ್ಷದಿಂದ ಆಕ್ಟಿವಿಟೀಸ್ ಬೇಸ್ಡ್ ಎಜುಕೇಷನನ್ನು ಕೊಡ್ತಾ ಇದ್ದೀರಿ. ಸೊ ಆಕ್ಟಿವಿಟೀಸ್ನ ವರ್ಷ ಬೇರೆ ಬೇರೆ ಥರ ಕೊಡ್ತಾ ಇರ್ತೀರಿ. ಅದರಲ್ಲಿ ಈ ವರ್ಷ ನನಗೆ ತುಂಬ ಅಟ್ರಾಕ್ಟ್ ಅಂತ ಅನಿಸಿದ್ದು ವಿಸ್ತಾಸ್ ಲರ್ನಿಂಗ್. ಸೊ ವಿಸ್ತಾಸ್ ಲರ್ನಿಂಗ್ ಇದು ಒಂದು ಡಿಜಿಟಲ್ ಆ್ಯಪ್. ನಮ್ಮ ಶಾಲೆಯಲ್ಲಿ ಇದನ್ನು ಯಾಕೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡೆ ಅಂದರೆ, ಹೀಗೆ 4 ವರ್ಷದಿಂದ ನಿಮಗೆಲ್ಲ ತಿಳಿದಿರೋ ಹಾಗೆ ಕರೋನಾ ಟೈಮಲ್ಲಿ ಮಕ್ಕಳೆಲ್ಲನೂ ಕೂಡ ಮೊಬೈಲಲ್ಲಿ ಪಾಠಗಳನ್ನು ನೋಡ್ತಿದ್ರು. ಹಾಗೆ ಕಲರ್ಫುಲ್ ಪಿಕ್ಚರ್ಸ್ನ ನೋಡ್ತಾ ಇದ್ರು, ಹಾಗೆ ಮಕ್ಕಳು ಕಲಿತಾ ಇದ್ರು. ಸೊ ಅದೇ ಶಾಲೆಯಲ್ಲಿ ನಾವು ಬ್ಲ್ಯಾಕ್ ಬೋರ್ಡ್ ಮೇಲೆ ಚಾಕ್ ಪೀಸ್ ಇಟ್ಕೊಂಡು ಪಾಠ ಮಾಡ್ತಾ ಇದ್ರೆ ಮಕ್ಕಳಿಗೆ ಈಗ ಅಟ್ರಾಕ್ಟ್ ಆಗುತ್ತಾ? ಇಲ್ಲ. ಸೊ ಅದರಿಂದ ನಾನು ಅಂದ್ಕೊಂಡಿದ್ದೇನು ಅಂದರೆ, ನಮ್ಮ ಶಾಲೆಯಲ್ಲೂ ಕೂಡ ಡಿಜಿಟಲ್ ಬೋರ್ಡ್ ಇಟ್ಕೊಂಡು ನಾವು ಪಾಠ ಮಾಡಿದಾಗ ತುಂಬಾ ಬೇಗ ಮಕ್ಕಳಿಗೆ ಅರ್ಥ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ನಾನು ಕೈ ಜೋಡಿಸಿರೋದು ವಿಸ್ತಾಸ್ ಲರ್ನಿಂಗ್ ಜೊತೆ. ನಮ್ಮ ಆಶ್ರಯ ಎಜುಕೇಷನಲ್ ಟ್ರಸ್ಟ್ ಈ ಮಟ್ಟಕ್ಕೆ ಇವತ್ತು ಬೆಳೆಯೋದಕ್ಕೆ ಕಾರಣ ನಮ್ಮ ಪೋಷಕರ ಸಪೋರ್ಟ್, ಆಸ್ ವೆಲ್ ಆಸ್ ನನ್ನ ಶಾಲೆಯಲ್ಲಿರುವಂಥ ನನ್ನ ಶಿಕ್ಷಕರು. ಸೊ ಹಾಗೆ ನನ್ನೆಲ್ಲ ಮಕ್ಕಳು ನಮ್ಮ ಶಾಲೆಯನ್ನು ಇಷ್ಟಪಟ್ಟು ನಮ್ಮ ಶಾಲೆಗೆ ಬರುವಂಥ ಮಕ್ಕಳು, ಹಾಗೆ ಈ ವರ್ಷ ನಮ್ಮ ಜೊತೆಲಿ ಇರುವಂಥ ವಿಸ್ತಾಸ್ ಲರ್ನಿಂಗ್ ಡಿಜಿಟಲ್ ಆ್ಯಪ್ ಅವರಿಗೂ ಕೂಡ ಕೃತಜ್ಞತೆ. ಎಸ್ ಮೇಡಮ್, ಇನ್ನು ಅದೇ ರೀತಿಯಾಗಿ ಟೀಚರ್ಸ್ ಕೂಡ ಥ್ಯಾಂಕ್ಫುಲ್ ಆಗಿದ್ದಾರೆ ವಿಸ್ತಾಸ್ ಲರ್ನಿಂಗ್ ಆಪ್ ಇಂದ. ಬೆಂಗಳೂರಿನ ಜರಗನಹಳ್ಳಿಯಲ್ಲಿರುವಂತಹ ಚುಂಚನಗಟ್ಟೆ ರೋಡಲ್ಲಿ ಇರುವಂತಹ ಆಶ್ರಯ ಎಜುಕೇಶನ್ ಟ್ರಸ್ಟ್ನ ಹಿಲ್ ಸೈಡ್ ಪಬ್ಲಿಕ್ ಸ್ಕೂಲ್. ಈಗ ಮೇಡಮ್ ಹೇಳ್ತಿದ್ರು, ಕೇಳಿಸ್ಕೊಂಡ್ರಿ ನೀವು. ಅವ್ರು ಎಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರು ಕೂಡ ಅವರು ಕೊರೋನಾ ಟೈಮಲ್ಲಿ ಮಕ್ಕಳು ಅಲ್ಲಿ ಒಂದು ಗ್ಯಾಪ್ ಇತ್ತು. ಸೊ ಅವರು ವಿಡಿಯೋಸ್ ಮೂಲಕ ಪಾಠ ಕಲಿತಿದ್ರು. ಸೊ ಎಲ್ಲೋ ಆ ಒಂದು ಗ್ಯಾಪ್ ಅನ್ನು ಮುಚ್ಚಲಿಕ್ಕೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಸ್ಮಾರ್ಟ್ ಕ್ಲಾಸ್ನ ಇಂಪಾರ್ಟೆನ್ಸ್ನ ಈ ಶಾಲೆಯವರು ಅರ್ಥಕೊಂಡು ಇವತ್ತಿಂದ ಅಂದರೆ ಈ ಅಕಾಡೆಮಿಕ್ ಇಯರ್ ಇಂದ ವಿಸ್ತಾಸ್ ಲರ್ನಿಂಗ್ ಜೊತೆ ಕೈ ಜೋಡಿಸಿ ಇನ್ನು ಮುಂದೆ ಅವರ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಸ್ ಅಲ್ಲಿ ಪಾಠವನ್ನು ಹೇಳ್ಕೊಡ್ತಿದ್ದಾರೆ. ಜೂನ್ ಮಂತ್ ಇನ್ನೂ ಅಡ್ಮಿಷನ್ಸ್ ಓಪನ್ ಇದೆ. ಯಾರು ಬೇಕಾದರೂ ಇನ್ನು ಮುಂದೆ ಅಂದರೆ ಅವ್ರ ಮಕ್ಕಳು ಕೂಡ ಸ್ಮಾರ್ಟ್ ಕ್ಲಾಸಸ್ ಅಲ್ಲಿ ಪಾಠ, ಆಕ್ಚುಲಿ ಎಷ್ಟೊಂದು ಜನಕ್ಕೆ ಸ್ಮಾರ್ಟ್ ಕ್ಲಾಸಸ್ ಅಲ್ಲಿ ಅವ್ರ ಮಕ್ಕಳು ಪಾಠ ಕಲಿತಿದ್ದಾರೆ ಅಂದರೆ ಒಂಥರ ಹೆಮ್ಮೆಯ ಸಂಗತಿ. ಸೊ ಅವರು ಕೂಡ ಈ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಮ್ಯಾನೇಜ್ಮೆಂಟ್. ಎಸ್ ಮೇಡಮ್, ಇನ್ನು ಅದೇ ರೀತಿಯಾಗಿ ಸ್ಮಾರ್ಟ್ ಕ್ಲಾಸ್ ಇಂದ ಟೀಚರ್ಸ್ಗೆ ಈಗ ವಿದ್ಯಾರ್ಥಿಗಳಿಗೆ ಲೆಸನ್ಸ್ ಮಾಡಬೇಕಾಗುತ್ತೆ, ಅವ್ರಿಗೆ ಹೇಗೆ ಉಪಯೋಗ ಆಗುತ್ತೆ, ಅವ್ರು ಯಾವ ರೀತಿಯಾಗಿ ಲೆಸನ್ಸ್ ಮಾಡಬೇಕು ಸ್ಮಾರ್ಟ್ ಕ್ಲಾಸ್ ಇಂದ, ಅದ್ರ ಬಗ್ಗೆ ಹೇಳಿ. ನಾವು ಈಗ ಪ್ರೊಜೆಕ್ಟರ್ ಇನ್ಸ್ಟಾಲೇಷನ್ ಮಾಡಿದ ತಕ್ಷಣ ಹಾಗೆ ಬಿಟ್ಬಿಡಲ್ಲ. ಟೀಚರ್ಸ್ಗೂ ಕೂಡ ಟೆಕ್ನಿಕಲ್ ಟ್ರೈನಿಂಗ್ ಅನ್ನ ಕೊಡ್ತೀವಿ. ಅಷ್ಟೇ ಅಲ್ಲ, ಟೀಚರ್ಸ್ಗಳಿಗೂ ಕೂಡ ವರ್ಕ್ಶಾಪ್ ಟ್ರೈನಿಂಗ್ ಅನ್ನ ಕಂಡಕ್ಟ್ ಮಾಡಿ ಯಾವ ರೀತಿ ಈ ಸ್ಮಾರ್ಟ್ ಕ್ಲಾಸಸ್ ಅನ್ನ ಸಮರ್ಪಕವಾಗಿ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಇದನ್ನು ಕೂಡ ನಾವು ಕೊಡ್ತೀವಿ. ಮತ್ತೆ ಇಡೀ ವರ್ಷ ಅವ್ರಿಗೆ ಏನೇ ಸಹಾಯ ಬೇಕಂದ್ರೂ ಕೂಡ ವಿಸ್ತಾಸಲ್ಲಿ ಎಲ್ಲ ಒಂದು ಸರ್ವಿಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಇನ್ನು ಟೀಚರ್ಸ್ಗೆ ಇದು ಯಾವ ರೀತಿ ಸಹಾಯ ಆಗುತ್ತೆ? ನಾನು ಹೇಳ್ತಿದ್ದೆ, ಶಿಕ್ಷಕರ ಹೊರೆಯನ್ನು ಕೂಡ ನಮ್ಮ ಅಪ್ಲಿಕೇಶನ್ ಇಳಿಸುತ್ತೆ ಅಂತ. ವೆಲ್, ನಿಮಗೆ ಗೊತ್ತು, ಒಬ್ಬ ಶಿಕ್ಷಕರು ಒಬ್ಬ ಟೀಚರ್ ಒಂದೇ ಕ್ಲಾಸ್ ಇರಲ್ಲ, ಒಂದು 4-5 ಕ್ಲಾಸ್ಗಳಿಗೆ ಪಾಠ ಮಾಡಬೇಕು. ಅವ್ರು ಎಷ್ಟೇ ವರ್ಷದಿಂದ ಪಾಠ ಮಾಡ್ತಿದ್ರು, ನಾಳೆ ಕ್ಲಾಸ್ಗೆ ಹೋಗೋಕೆ ಅವ್ರು ರೆಡಿ ಆಗಲೇಬೇಕು. ಸೊ ಇವತ್ತು ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡು ಬರೋ ಬದಲು ಈಗ ನಮ್ಮ ಸ್ಮಾರ್ಟ್ ಕ್ಲಾಸಸ್ ಅಲ್ಲಿ ಪಾಠ ಹೋಗ್ತಾ ಇದೆ. ಮತ್ತೆ ಇವತ್ತಿನ ಮಕ್ಕಳಿಗೆ ಬೇಕಾಗಿರುವಂತಹ ಆ ಇಂಟ್ರೆಸ್ಟಿಂಗ್ ಆಗಿ ಪಾಠವನ್ನು ಹಳೆಯ ಕಾಲದ ತರಾನೇ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಒಂದು ಬ್ಲಾಕ್ ಬೋರ್ಡ್ ಮೇಲೆ ಚಾಕ್ ಪೀಸ್ ಅಲ್ಲಿ ಗೀಚ್ಕೊಂಡು ಹೇಳಿದ್ರೆ ನಿಜವಾಗ್ಲೂ ಯಾರು ನೋಡೋದಿಲ್ಲ. ಸೊ ಆ ಅಪ್ಡೇಷನ್ ಅನ್ನೋದನ್ನ ನಮ್ಮ ಸ್ಮಾರ್ಟ್ ಕ್ಲಾಸಸ್ ಕೊಟ್ಟಿರೋದ್ರಿಂದ ಟೀಚರ್ನ ಹೊರೆ ಇಳಿತು. ಯಾಕಂದ್ರೆ ಆ 15 ನಿಮಿಷ ಸ್ಮಾರ್ಟ್ ಕ್ಲಾಸಸ್ ಅಲ್ಲಿ ಇಡೀ ಪಾಠ ಅರ್ಥ ಆಗ್ಬಿಡತ್ತೆ ಮಕ್ಕಳಿಗೆ. ಒಂದು ಕತೆ, ಒಂದು ಸಿನಿಮಾ, ಅದ್ರ ಮೂಲಕ ಪಾಠ ಎಲ್ಲ ಅರ್ಥ ಆಗೋಯ್ತು. ಈಗ ಟೀಚರ್ ಏನ್ ಮಾಡ್ಬೋದು, ಇಂದ 30 ಮಿನಿಟ್ಸ್ ಅಲ್ಲಿ ಮಕ್ಕಳನ್ನ ಎಂಗೇಜ್
ಎಂಗೇಜ್ ಮಾಡ್ಬೋದು, ಏನ್ ನೋಡಿದ್ವಿ ನಾವು ಅದ್ರ ಬಗ್ಗೆ ಒಂದು ಹೆಲ್ದಿ ಡಿಸ್ಕಷನ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಟೈಮ್ ಉಳಿತು, ಮಕ್ಕಳಲ್ಲೂ ಇಂಟ್ರೆಸ್ಟ್ ಬೆಳೀತು, ಮತ್ತೆ ಓವರ್ ಆಲ್ ಒಂದು ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ಪ್ರೋಗ್ರೆಸ್ ಅನ್ನ ನಮ್ಮ ವಿಶ್ವಾಸ ಲರ್ನಿಂಗ್ ಕೊಡ್ತಾ ಇದೆ ಅಂತಾನೆ ನಮಗೆ ಪ್ರತಿ ದಿವಸ ಟೀಚರ್ಸ್ ಕಾಲ್ ಮಾಡಿ ಹೇಳ್ತಾ ಇರೋದು. ಹೌದು ಮೇಡಮ್. ಇನ್ನು ಅದೇ ರೀತಿಯಾಗಿ ವಿಸ್ತಾಸ್ ಲರ್ನಿಂಗ್ ಆಪ್ ಈಗಾಗಲೇ ಕರ್ನಾಟಕದಾದ್ಯಂತ ಕೂಡ ಪ್ರಸಾರವಾಗ್ತಾ ಇದೆ. ಕರ್ನಾಟಕದಾದ್ಯಂತ ಕೂಡ ಟೀಚರ್ಸ್ಗೂ ಹೆಲ್ಪ್ ಆಗ್ತಾ ಇದೆ, ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗ್ತಿದೆ, ಪೋಷಕರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಇದರ ಟೋಟಲಿ ಉದ್ದೇಶವೇನು ಮತ್ತೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ? ವಿದ್ಯಾರ್ಥಿಗಳು ಈಗ ಪೋಷಕರಿಲ್ದಾಗ ವಿದ್ಯಾರ್ಥಿಗಳು ಕೂಡ ತಾವಾಗ ಈಗ ಟ್ಯಾಬ್ ನಲ್ಲಿ ಕೂಡ ವಿಸ್ತಾಸ್ ಲರ್ನಿಂಗ್ ಆಪ್ ಬಗ್ಗೆ ತಿಳಿದುಕೊಳ್ಬಹುದು. ಅವ್ರು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಮೇಡಮ್? ಖಂಡಿತ. ಈ ಲರ್ನಿಂಗ್ ಅಪ್ಲಿಕೇಶನ್ ಮೇನ್ ಉದ್ದೇಶನೇ ಸೆಲ್ಫ್ ಲರ್ನಿಂಗ್ ನ ಪ್ರಮೋಟ್ ಮಾಡೋದಕ್ಕೆ. ಇವತ್ತು ಇಷ್ಟೊಂದು ಡೆನ್ಸ್ಲಿ ಪಾಪ್ಯುಲೇಟೆಡ್ ಕಂಟ್ರಿ ಇಂಡಿಯಾ, ಇಲ್ಲಿ ಪ್ರತಿಯೊಬ್ಬರಿಗೂ ಪಕ್ಕದಲ್ಲಿ ಕೂತ್ಕೊಂಡು ಯಾವ್ದಾದ್ರು ಟೀಚರ್ ಹೇಳ್ಕೊಡ್ಲಿಕ್ಕೆ ಸಾಧ್ಯನಾ? ಇನ್ಫ್ಯಾಕ್ಟ್ ಎಷ್ಟೋ ಕಡೆ ಟೀಚರ್ಸೇ ಇರೋದಿಲ್ಲ. ಟೀಚರ್ಸ್ ಅಂದ್ರೆ ಕ್ವಾಲಿಟಿ ಟೀಚರ್ಸ್ ಅಂತ ನಾವು ಹುಡ್ಕೊಂಡು ಹೋದ್ರೆ ಅವರಿಗೆ 60-70 ಸಾವಿರ ಸಂಬಳ ಕೊಡಬೇಕು. ಶಾಲೆಗಳು ಅಷ್ಟೊಂದು ರೆಡಿ ಇಲ್ಲ ಅದಕ್ಕೋಸ್ಕರ. ಸೊ ಯಾವ ಟೀಚರ್ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಲ್ಲ. ಇಲ್ಲಿ ನೀವು ಗಮನಿಸಿದ್ರೆ ಒಂದು ಶಾಲೆಯಲ್ಲಿ 50 ಜನ ಮಕ್ಕಳಿದ್ರೆ ಬರೀ 4 ಜನ ಮಾತ್ರ ಟಾಪ್ ಸ್ಕೋರರ್ಸ್ ಆಗಿರ್ತಾರೆ. ಯಾಕೆ? ಒಂದೇ ತರ ಪಾಠ ಮಾಡಿರ್ತಾರಲ್ಲ. ಯಾಕೆ ಅಂದ್ರೆ ಅವರ ಎಕ್ಸ್ಟ್ರಾ ಎಫರ್ಟ್ ನ ಹಾಕಿರ್ತಾರೆ. ಇನ್ನು ಮಿಕ್ಕಿದ ಮಕ್ಕಳು ಯಾಕೆ ಹಾಕಿರಲ್ಲ ಅಂದ್ರೆ ಇಂಟ್ರೆಸ್ಟ್ ಇರಲ್ಲ. ಸೊ ಇಂತಹ ಮಕ್ಕಳಿಗೆ ಇಂಟ್ರೆಸ್ಟ್ ಹುಟ್ಟಿಸ್ಬೇಕು ಅಂತ ಹೇಳಿ ಇಂಟ್ರೆಸ್ಟಿಂಗ್ ಆಗಿ ಪಾಠಗಳನ್ನೇ ಸಿಂಪ್ಲಿಫೈ ಮಾಡಿ ನಮ್ಮ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದ್ದೇವೆ. ನಾನು ಹೇಳ್ತಿದ್ದೀನಿ, ಈ ಸ್ಕ್ರೀನ್ ಮೇಲೆ ನೋಡ್ತಿರುವಂತಹ ಬ್ಯೂಟಿಫುಲ್ ವಿಡಿಯೋ ಲೆಸನ್ಸ್ ನೋಡ್ತಿದ್ರೆ ಆಕ್ಚುಲಿ ಪೇರೆಂಟ್ಸ್ ಹೇಳ್ತಾರೆ ನಮಗೆ ಖುಷಿ ಆಗುತ್ತೆ ಮೇಡಮ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ. ಸೊ ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಒಂದು ಯಾರು ಒತ್ತಾಯ ಮಾಡಬೇಕಾಗಿಲ್ಲ, ಅವರೇ ಕೂತ್ಕೊಂಡು ಪಾಠವನ್ನ ಓದ್ತಾರೆ. ನೀವು ಪಕ್ಕದಲ್ಲಿ ಕೂತ್ಕೊಂಡ್ರು ಸಾಕು, ಪ್ಯಾರೆಂಟ್ ಪಕ್ಕದಲ್ಲಿ ಕೂತ್ಕೊಂಡ್ರು ಸಾಕು. ಇನ್ಫ್ಯಾಕ್ಟ್ ಅಸೆಸ್ಮೆಂಟ್ ಟೈಮ್ ಬಂದಾಗ ಪಕ್ಕದಲ್ಲಿ ಕೂತ್ಕೊಂಡ್ರು ಸಾಕು. ಇನ್ನು ನಮ್ಮ ಮಕ್ಕಳು ಎಷ್ಟು ಓದಿದ್ದಾರೆ, ಕಲ್ತ್ಕೊಂಡಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ವಿಸ್ತಾಸ್ ಲರ್ನಿಂಗ್ ಅಲ್ಲಿ ಮಗು ಒಂದೊಂದು ಪಾಠನ ಮಾಡ್ತಿದ್ದ ಹಾಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ದಿಸ್ ಲೆಸನ್ ಇಸ್ ಡನ್, ಇಷ್ಟು % ಓದಿದೆ, ಈ ಸಿಲೆಬಸ್ ಇಷ್ಟು ಮುಗಿದಿದೆ. ಸೊ ಪೇರೆಂಟ್ಸ್ ಅಲ್ಲೂ ಕೂಡ